Alright guys, welcome back to my new video. So ನಾನು ಇವಾಗ ರಿಯಾಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಪವರ್ ಕನ್ನಡ ಮೂವಿ ಸಾಂಗ್ ರಿಯಾಕ್ಷನ್ ಪ್ಲಸ್ ಪ್ರೀ ಕ್ಲೈಮ್ಯಾಕ್ಸ್ ರಿಯಾಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ನಾಳೆ ಮಾಡ್ತೀನಿ, ಅದು ಎಂಡಿಂಗ್ ಸೀನು ನಾಳೆದು ಮಾಡ್ತೀನಿ. ಸೊ ಅದು ಬೇಗ ಮಾತಾಡೋದಂದರೆ ಅದು ಆಚೆ ಹೋಗ್ಬೇಕು ಹೀಗೆ. ಸೊ ಅದು ಬೇಗ ರಿಯಾಕ್ಷನ್ ಮಾಡೋಣ, ತುಂಬ ಎಳ್ಕೊಂಡು ಹೋಗ್ಬೇಡ. ಸೊ ಅದು ಒಳ್ಳೆ ಸಾಂಗ್ ಬರುತ್ತೆ, ಪ್ರೀ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಎಲ್ಲ ರಿವೀಲ್ ಎಲ್ಲ ಆ ಥರ. ಸೊ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ನಾಳೆ ಆ್ಯಂಡ್ ಇಂಡಿಯನ್ ಸೀಕ್ವೆನ್ಸ್ ನಾಡಿದ್ದು ಮಾಡ್ತೀನಿ. ಕಿಂಗ್ಡಮ್ ಟುಡೇ ರಿಯಾಕ್ಟ್ ಮಾಡೋಣ ಅಂತ ಅಂತಂದರೆ ವಿಜಯ್ ದೇವರಕೊಂಡ್ರೆ, ಬಟ್ ಇನ್ನೂ ಅದು ಇವೆಂಟೇ ಇನ್ನೂ ಶುರು ಆಗಿಲ್ಲ. ಸೊ ಅದಕ್ಕೆ ಇದನ್ನು ರಿಯಾಕ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಫುಲ್ ಪವರ್ ಹೌಸ್ ರಿಯಾಕ್ಟ್ ಮಾಡ್ತೀನಿ ನಾಳೆ. ಸೊ ಶುರು ಮಾಡೋಣ. ಜಗತ್ತೇ ನಮದು ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ ಎಲ್ಲೆಲ್ಲೂ ನಗುವೆ, ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಬ್ಬ. ಬ್ರಹ್ಮ ವರವಾಗಿ ನಮಗೆ ನಿನ್ನ ನೀಡಿದ ಈ ಸಾಂಗ್ ತುಂಬಾ ಇಷ್ಟ ನನಗೆ. ನೀನೆ ಎಂದು ಹೇಳಿದ, ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಪ್ಪರ ಚೆನ್ನಾಗಿದೆ ಸೆಟ್ಟು. ಅಪ್ಪು ಅಂತೂ ಯಾವತ್ತಿದ್ರು ಸ್ಮಾರ್ಟ್, ತ್ರಿಷಾನು ಅಷ್ಟೇ ಪ್ರಿಟಿ ಯಾರು. ನೈಸ್. ತಮನ್ ಮ್ಯೂಸಿಕ್ ಅಮೃತಧಾರೆ, ಅಮ್ಮನ ಕಣ್ಣಲ್ಲಿ ಸಾವಿರ ತಾರೆ, ನೋಡಲಿ ಈಗ ಊರಿಗೆ ಊರೇ ಗೌಡ ಜೋರೆ. ಮತ್ತೆ ಶುರು ಆಯ್ತು ನೆಟ್ವರ್ಕ್ ಪ್ರಾಬ್ಲಮ್. ನಿಜವಾಯ್ತೋ ಈ ವಂಶ ಕೀರ್ತಿಗೆ ಇನ್ನೊಂದು ಗೆರಿ ಬಂತೋ. ಧೀಮಂತ ಗುಣವಂತ ನಮ್ಮ ಕುಮಾರ, ನಮ್ಮ ಸೇಗೆ ಒತ್ತಾಸೆ ಧೀರ. ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಒಂಥರ ಫ್ಯಾಮಿಲಿ ಸಾಂಗ್ ಇದ್ದಂಗೆ. ಆಹಾ, ಅದರ ಮ್ಯಾಚಿಂದು ನೋಡು, ಬ್ಲೂ ಮ್ಯಾಚಿಂದು. ತ್ರಿಷಾ ಥರರು ಮತ್ತು ಪುನೀತ್ ಡ್ರೆಸ್ಸು ಎಷ್ಟು ಮ್ಯಾಚಿಂಗ್ ಆಗ್ತಿದೆ ಸೆಟ್ಟಿಗೆ. ವಾವ್, ವೈಟ್ ಬ್ಲೂ ಕಲರ್. ಬ್ರಹ್ಮನೆ ಹಾಕಿದ ಪ್ರೀತಿಯ ಗಂಟು, ಬಲಗಾಲಿಟ್ಟು ಹಸಿರನು ಬೆಟ್ಟು, ಮಮತೆ ನಿಧಿಯೇ ನಮ್ಮಲ್ಲಿ ಉಂಟು, ಸ್ನೇಹ ಇಲ್ಲುಂಟು. ದಶರಥ ಮಾಡಿದ ಆಣತಿಯನ್ನು ಶಿರಸ ವಹಿಸಿದ ರಾಮನು ನೀನು. ವೋಟರ್ಸ್ ಅಂತೂ ಸೂಪರ್ ಆಗಿದೆ. ಮುಕ್ಕೋಟಿ ದೇವರು ಒಂದಾಗಿ ಬರುತ್ತಾರೆ, ಕಾಲ ಸುಖವಾಗಿ ಇರಬೇಕು ಅಂತಾರೆ. ಕೈ ಜಾರಿದ್ದು ಕೈ ಸೇರೋ ಕಾಲ ಇದೇನೆ, ನೀನಿದ್ದಲ್ಲಿ ಆನಂದ ತಾನೇ. ಶುರುವಾಯ್ತು ಗಟ್ಟಿ ಮೇಳ, ಸರದ ಸಾಸ್ಯ ರಾಸ್ಯ ಆರಂಭ. ಒಂದು ಒಳ್ಳೆ ಎಮೋಷನಲ್ ಸೀನ್ ಬರುತ್ತೆ ಇವಾಗ. ನೀವು ಹೋಗಿ ನಿಮ್ಮ ಫಾದರ್ ನೋಡ್ಬೋದು. ಹೇಗಿದ್ದೀರಾ ಅಪ್ಪಾಜಿ? ಭರತ್, ನನಗೇನಾಗಿತ್ತು? ಓವರ್ ಎಕ್ಸೈಟ್ ಆಗಿದ್ರಿಂದ BP ಜಾಸ್ತಿ ಆಗಿ ಬಿದ್ಬಿಟ್ರಿ. ಇನ್ನೇನು ಭಯ ಇಲ್ಲ. ನನಗೆ ಸಾವಂದ್ರೆ ಭಯ ಇಲ್ಲ ಕಣೋ. ಆದರೆ ಚಿಕ್ಕಂದಿನಿಂದ ನಾವು ನಮ್ಮದು ಅನ್ನೋದನ್ನು ಮರೆತು ಜನ ಅಂತ ಜನಕ್ಕೋಸ್ಕರ ಬದುಕ್ತೆ. ಆ ಬದುಕಿನಲ್ಲಿ ನಿನ್ನ ತುಂಟಾಟ ನೋಡೋ ಭಾಗ್ಯನೇ ಕಳ್ಕೊಂಡೆ.
ಈಗ ಈ ಸಡಗರ ಸಂತೋಷ ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನು ಬದುಕಬೇಕು ಅನಿಸ್ತಾ ಇದೆ. ನನ್ನ ಮೊಮ್ಮಕ್ಕಳನ್ನ ನಾನು ಎತ್ತಾಡಿಸ್ಬೇಕು, ಅವ್ರು ನನ್ನ ತಾತ ಅಂತ ಕರಿಬೇಕು, ಅವ್ರನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಬೇಕು. ಇದೆಲ್ಲ ಈಡೇರುತ್ತೇನೋ? ಖಂಡಿತವಲ್ಲ. ಈಡೇರುತ್ತೆ, ನಿಮ್ಮ ಆಸೆ ಎಲ್ಲ ಈಡೇರುತ್ತೆ ಅಪ್ಪಾಜಿ. ನಿಮ್ಗೇನು ಆಗಲ್ಲ. ನಂತರ ನೀರು ತುಂಬ್ತದ ಅಪ್ಪು ಆಡೋದು ನೋಡಿದ್ರೆ ಓ ಒಂದು ಕಿಡ್ನಾಪ್ ಮಾಡ್ಬಿಡ್ತಾರಲ್ಲಪ್ಪ. ಅಯ್ಯ ಭರತ್ ಫೋಟೋ ಕೃಷ್ಣ ಪ್ರಸಾದ್ ಅಂದ್ರೆ ಇವನು ಕೃಷ್ಣ ಪ್ರಸಾದ್ ಮಗನ. ಹೌದು. ಅಷ್ಟೇ ಅಲ್ಲ, ಅವನ್ ತಂದೆಗೆ ಅನ್ಯಾಯ ಮಾಡಿದ ನಿನ್ನ ಪಾರ್ಟ್ನರ್ಸ್ ನ ಕೊಂದಿದ್ದು, ಉಳಿದಿರೋ ನಿನ್ನ ಕೊಲ್ಲೋದು ಅದೇ ಭರತ್ IPS. ನೋಡು, ಕೃಷ್ಣ ಪ್ರಸಾದ್ ಇವನು ಲ್ಯಾಂಡ್ ಡೀಲರ್ ಬಳ್ಳಾರಿ ಭುವನೇಶ್ವರ ಅಲ್ಲ ಭರತ್, ಇವನು ಭುವನೇಶ್ವರ ಪೊಲೀಸ್. ಪೊಲೀಸ್ ಆಫೀಸರ್ ಭರತ್ ಕೃಷ್ಣ ಪ್ರಸಾದ್ ಮಗ. ನಾನು ಇವನ್ ಫೋಟೋ ಕಳ್ಸಿಲ್ವಾ ನಿಂಗೆ? ಉಲ್ಟಾ ಫೋಟೋ. ನೀನ್ ಫ್ಯಾಕ್ಸ್ ನಲ್ಲಿ ಕಳ್ಸಿದ ಫೋಟೋನೇ ಬೇರೆ. ಪ್ರಕಾಶ್ ರಾಜ್. ಕೂಲ್ ಬಾಸು, ನಾನೇ ನಿಮ್ಮ ಸಾವನ್ನ ಸ್ವಲ್ಪ ದಿವಸ ಪೋಸ್ಟ್ ಪೋನ್ ಮಾಡೋಣ ಅಂತ ಬೇರೆ ಫೋಟೋ ಕಳಿಸ್ದೆ. ನಿನ್ನ ಉಡಾಯಿಸ್ಬಿಡ್ತೀನಿ. ಕೂಲ್ ಬಾಸು, ಕೂಲ್. ಚೆನ್ನಾಗಿ ತಲೆ ತಿಂತಾರೆ ಟೆನ್ನಿಸ್ ಸ್ಟೇಷನ್ ಅವರು. ಆ ಪೊಲೀಸ್ ಆಫೀಸರ್ ಭರತ್ ನಿನ್ನ ನಾಯಕ್ ಅವ್ನು ಪೊಲೀಸ್ ಆಫೀಸರ್ ಅಂತ ನಮಗೇನ್ ಗೊತ್ತು? ಲ್ಯಾಂಡ್ ಡೀಲಿಂಗು ಅದು ಇದು ಅಂತ ಬಂದ, ಅಷ್ಟು ಕೋಟಿ ಇಷ್ಟು ಕೋಟಿ ಅಂತಂದ. ನಾವು ಆಸೆ ಬಿದ್ದುಬಿಟ್ವಿ. ನಮಗೇನು ಗೊತ್ತು ಅವ್ನು ಈ ತರ ಎಲ್ಲ ಮಾಡ್ತಾನೆ ಅಂತ. ನೀವು ಮೋಸ ಮಾಡ್ಬೋದು, ನನಗೆ ಅವ್ರು ಮಾಡತ್ತ. ಕಮಂಗಿ ಮತ್ತೆ ಬ್ಯಾಂಕಾಕ್ ಬದ್ರಿನಾಥ್ ಇಬ್ರು ಬೇಕು. ನಾನು ಬಿಸಿ ಇರ್ತೀನಿ, ಇವಾಗ ಮಜಾ ಇದೆ. ಏನಂತ ಕರೆದಿದ್ದು? ಏ ಕಮಂಗಿ. ಅಯ್ಯೋ ಕಿಡ್ನಿ ಕಮ್ಮಂಗಿ. ಬಳ್ಳಾರಿ ಭುವನೇಶ್ವರಿಯಲ್ಲಿ ಲೊಕೇಶನ್ ಒಳಗೆ ಹೋಗೋರೆ. ಡೈರೆಕ್ಟರ್ ಅಲ್ವಾ? ಹಾ, ಡೈರೆಕ್ಟರ್ ಅಂದ್ಮೇಲೆ ಅದೇ ತಾನೇ ಕೆಲಸ. ಡೈರೆಕ್ಟರ್ ಯಾ ಆಫ್ ಕೋರ್ಸ್ ಯಾ ಹಿ ಇಸ್ ಮೇಕಿಂಗ್ ಅ ಮೂವಿ. ಹೀರೋ ಯಾರು? ಹೀರೋ ಯಾರು? ಇವರೇ. ಹಲೋ, ಯಾರ್ಯಾರೋ ಹೀರೋ ಆಗ್ತಾರೆ ಅಂದ್ರೆ ನಾನ್ ಯಾಕೆ ಈ ಡೀಲಲ್ಲಿ ಇನ್ವಾಲ್ವ್ ಆಗ್ಬೇಕಾಗಿತ್ತು? ಐ ಆಮ್ ದ ಹೀರೋ. ಎಸ್, ಇನ್ನೊಂದು ವಿಷಯ ಗೊತ್ತಾ? ಮೋಹಕ ತಾರೆ ರಮ್ಯ ಹೀರೋಯಿನ್. ಮೋಹಕ ತಾರೆ ರಮ್ಯ. ರಿವೀಲ್ ಆಗುತ್ತೆ ಚೆನ್ನಾಗಿ. ರಿವೀಲ್ ಆದ್ಮೇಲೆ ಬರುತ್ತಲ್ಲ ಎಕ್ಸ್ಪ್ರೆಷನ್ ಮುತ್ತಲ್ಲಿ. ಯಾರು ಯಾರು ಬಗಳ್ರು? ಓಹೋ, ನೀನೇನೋ ಸಿಮ್ಗಣ್ಣವನು? ಅವ್ರು ನಿಜವಾದ ಡೌನು ಬೇಡ. ಯಾಕೆ ಬರ್ಲಿಲ್ಲ? ಏನ್ ಭಯನಾ? ಅವನೆಲ್ಲೋ ಯಾರು? ನಿನ್ನ ಅಳಿಯ ಭುವನೇಶ್ವರ್. ಏಯ್, ಡೀಲ್ ಕ್ಯಾನ್ಸಲ್ ಆದ್ಮೇಲೆ ಅವನ ಹತ್ರನೋ ನಿನ್ ಮಾತು? ಪಳ ತೋಡ್ಸೋಕೆ ಅಂತಾನೆ ಕ್ಯಾರೆಕ್ಟರ್ ತೊಟ್ಟಿದ್ದಾರೆ ಜೊತೆ ರಂಜನಣ್ಣದವ್ರಿಗೆ. ನೀನು ಡಾನ್ ಅನ್ಕೊಂಡ್ಬಿಟ್ಟಿದ್ಯೇನೋ? ನಿನ್ನಂತ ಮಾಫಿಯಾ ಡಾನ್ಗಳನ್ನ ನಾನು ಬ್ಯಾಂಕಾಕಲ್ಲಿ ಡ್ರೈವರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀನನ್ ಮಂಚನೋ ರಾಕ್ಷಸನ ದೆವ್ವನೋ? ನನ್ ಸತ್ರ ನನ್ನ ಫ್ಯಾಮಿಲಿಗೆ ಯಾರೋ ದಿಕ್ಕು? ಒಂದ್ ತಿಳ್ಕೋ, ನೀನ್ ಡಾನ್ ಅಲ್ಲ, ಡಾನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಅಷ್ಟೇ. ಡಾನ್ ಕ್ಯಾರೆಕ್ಟರ್. ಓಹೋ, ನಿಮ್ಗೆ ಅದು ಗೊತ್ತಿಲ್ವಾ? ಹೋಗ್ಲಿ ಅಪ್ಪ, ಇದು ರಿಯಾಲಿಟಿ ಶೋ ಅಂತ ಗೊತ್ತಿದ್ಯಾ? ಇದು ರಿಯಾಲಿಟಿ ಶೋ ಅಲ್ಲವೇ ಇಲ್ಲ. ಶೋನಾ? ಅದು ಗೊತ್ತಿಲ್ವಾ? ಏಯ್, ನಿನ್ಗೇನ್ ಮೆಂಟ್ಲಾ? ಮಾಡ್ತಿದ್ದೇನೆ, ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ? ರವಿಚಂದ್ರನ್ ಸರ್, ರವಿಚಂದ್ರನ್ ಸರ್ ಪ್ಲೀಸ್ ಸರ್ ನನಗೆ ಈ ಮೆಂಟಲ್ ಜೊತೆ ಇರಕ್ಕಾಗಲ್ಲ ಸರ್. ಏನೋ ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಇಟ್ಟಿನ ಒದೆ ತಿಂದೆ ಸರ್. ಇನ್ನು ನನ್ನ ಕೈಲಿ ಆಗಲ್ಲ ಸರ್. ದಯವಿಟ್ಟು ಇಂಥವ್ರಿಗೆ ಎನ್ಕರೇಜ್ ಮಾಡಬೇಡಿ ಸರ್, ನೀವು ಮಾಡಬೇಡಿ ಸರ್. ಯಾರ ಜೊತೆ ಮಾತಾಡ್ತಾ ವಿ ರವಿಚಂದ್ರನ್ ಹತ್ರ. ನಿಂಗೆ ಅದು ಗೊತ್ತಿಲ್ವಾ? ನಮ್ಮ ಚಾನಲ್ ಓನರ್ ಗೊತ್ತಿಲ್ಲ, ನಮ್ಮ ಪ್ರೋಗ್ರಾಮ್ ಕ್ರಿಯೇಟರ್ ಗೊತ್ತಿಲ್ಲ, ಟೋಟಲ್ ಆಗಿ ನಮ್ಮ ಭಾಷೆ ಗೊತ್ತಿಲ್ಲ ಅಲ್ಲ? ಅಂದ್ರೆ ರವಿಚಂದ್ರನ್ ಈ ಪೆನ್ನಲ್ಲಿ ಇದಾರ? ರವಿಚಂದ್ರನ್ ಇಲ್ಲ, ಪೆನ್ ಕ್ಯಾಮ್ರಾನು ಇಲ್ಲ. ಕುತ್ಕೊಂಡು ಇಲ್ಲಿ ಆಗೋದನ್ನೆಲ್ಲ ನೋಡ್ತಾ ಇದ್ದಾರೆ ಸರ್. ನನ್ನ ಮಕ್ಕಳೆಲ್ಲ ಟಾಪ್ ಅಂಗಲ್ ನೋಡಿ ಸರ್. ಏನು ಅನ್ನಿಸ್ಮ ಇದು? ಇವನ್ ಹೀರೋ ಅಂತಾನೆ, ಇವನ್ ರಿಯಾಲಿಟಿ ಶೋ ರಿವೀಲ್ ಆಗುತ್ತೆ, ಟೆನ್ನಿಸ್ ಸ್ಟೇಷನ್ ರಿವೀಲ್ ಮಾಡ್ತಾರೆ. ಇನ್ನೂ ಗೊತ್ತಾಗ್ಲಿಲ್ವಾ? ಇವನ್ನ ಯೂಸ್ ಮಾಡ್ಕೊಂಡು ನಿನ್ನ ಕಡೆಯವ್ರನ್ನ ಹಿಡಿಯೋದಕ್ಕೆ ಪ್ಲಾನ್ ಮಾಡಿದಾನೆ ಆ ಭರತ್. ಪಕ್ಕಾ ಪೊಲೀಸ್ ಟ್ರ್ಯಾಪ್. ಹೀರೋ ನೀವೇ. ಮೋಹಕ ತಾರೆ ರಮ್ಯ ಫಿಕ್ಸ್ ಆಗಿದೆ. ಆ ಭರತ್ ಬಂಡೆ ಕಲ್ಲನ್ನು ಗುದ್ದಿ ನೀರ್ ತೆಗಿಯೋನು. ಅವನು ಮುಂದೆ ನೀವು ಓಪನ್ ಆಗಿ ಪೋಸ್ ಕೊಡ್ತೀರಾ? ಕೂಲ್ ಬಾಸು, ಕೂಲ್. ಅವನು ಎನಿ ಮೂಮೆಂಟ್ ಲ್ಯಾಂಡ್ ಆಗ್ಬೋದು. IPS. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಇಷ್ಟೊತ್ತಿಗೆ ಒಂದು ಸೌಂಡ್ ಕೇಳಬೇಕಾಗಿತ್ತು.
ಸದ್ಯಕ್ಕೆ ಇವಾಗ ಸಾಕು ಇದೆ ಪ್ರೀ ಕ್ಲೈಮ್ಯಾಕ್ಸ್. ಆಮೇಲೆ ಇದು ಫೈಟೇ ಬರುತ್ತೆ. ಫೈಟ್ ಸೀನ್ನ ನಾಳೆ ಕ್ಲೈಮ್ಯಾಕ್ಸ್ ರಿಯಾಕ್ಟ್ ಮಾಡೋಣ. ಆಮೇಲೆ ಎಂಡಿಂಗ್ ಸೀನ್ ನಾಳಿದ್ದು ರಿಯಾಕ್ಟ್ ಮಾಡೋಣ. ತುಂಬ ದೊಡ್ಡದಾಗಿ ಬರುತ್ತೆ ವೀಡಿಯೋ ಐತೆ. ಮಸ್ತಾಯ್ತು. ನಾವು ಸತ್ತತ್ತಾಗಿದೆ. ಒಂದೊಂದು ಸಾಂಗ್ ಅಂತೂ ಎಕ್ಸ್ಟ್ರಾಡಿನರಿ, ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಎಮೋಷ್ನಲ್ ಸೀಕ್ವೆನ್ಸ್ ಚೆನ್ನಾಗಿತ್ತು. ಪ್ರಭು ಅವರು ಮತ್ತು ಪುನೀತ್ ನನಗೆ ಅದೇ ಥರ ನೀರು ತುಂಬ್ತಂತ ಆ್ಯಕ್ಚುಲಿ. ಇವಾಗ ಎಲ್ಲ ರಿವೀಲ್ ಆಗಿದೆ. ಇವಾಗ ಒಳ್ಳೆ ಬ್ಯಾಂಡ್ ಬಾಜ ಶುರು ಆತಿವಾಗ. ಸಾಧತ್ವಕ್ಕಿಲ್ಲ ಎಕ್ಸ್ಪ್ರೆಷನ್. ಅಯ್ಯಯ್ಯೋ ಎಂಥ ಮೋಸ ಮಾಡ್ಬಿಟ್ರಿ ನನ್ನ ಅಂತ ನೋಡಿರ್ತಾರೆ. ಅಯ್ಯೋ ರಂಡ್ದಾನ ಅದು ಅಂತೂ ಇಷ್ಟೇ ಸಲ ಓಡಿಸ್ಕೊಂಡಿರೋ ತೌಂಟ್ಲೆಸ್ ಆ್ಯಕ್ಚುಲಿ. ತೌಂಟ್ ಮಾಡತ್ತು ಅಷ್ಟೇ, ಅದನ್ನೇ ಇಲ್ಲ ಒಂದು ಸೀರಲ್ಲೂ ಓಡಿಸ್ಕೊಂಡಿರೋ. ಇಲ್ಲ ಹೀರೋ ಹತ್ರ, ಇಲ್ಲ ವಿಲನ್ ಹತ್ರ, ಇಲ್ಲ ಹೀರೋ ಅಪ್ಪನ ಹತ್ರ ಓಡಿಸ್ತಿರೋದು ಗ್ಯಾರಂಟಿನೇ. ಸೊ ನಾಳೆ ಕ್ಲೈಮ್ಯಾಕ್ಸ್ ಹಿಂಗೆ ರಿಯಾಕ್ಟ್ ಮಾಡೋಣ. ಸೊ ಓಕೆ, ಟೇಕ್ ಕೇರ್ ಬಾಯ್. ಇವತ್ತು ಇಷ್ಟೇ. ಕಿಂಗ್ಡಮ್ ಟ್ರೈಲರ್ ಬೇಕಾದ್ರೆ ನಾಳೆ ರಿಯಾಕ್ಟ್ ಮಾಡಿ, ಇವತ್ತಂತೂ ಆಗಲ್ಲ. ಸೊ ಓಕೆ, ಟೇಕ್ ಕೇರ್ ಬಾಯ್. ಇವನು ರೆಸ್ಟ್ ವಿಡಿಯೋ ಆ್ಯಂಡ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ. 500 ಅಲ್ಲಿ ಹೇಳ್ತಾನೆ ಇದು 500 ಆಗ್ತಾರೆ. 476 ತುಂಬಿಕೊಂಡಿದೆ. 500 ಆದರೂ ಮಾಡ್ರು ಪ್ಲೀಸ್. ಸೊ ಓಕೆ, ಸಿಗೋಣ ನಾಳೆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಲ್ಲಿ. ಆಮೇಲೆ ನಾಡಿದ್ದು ಇಂಟೀನ್ ಸೀಕ್ವೆನ್ಸಲ್ಲಿ. ಆಮೇಲೆ ಬೇರೆ ಮೂವಿ ರಿಯಾಕ್ಷನ್ ತೊಗೊಂಬೋಣ. ಸೊ ಓಕೆ, ಟೇಕ್ ಕೇರ್ ಬಾಯ್. ಶ್ರೀಶಂಜಿ 7 ಶ್ರೀಶಂಜಿ ಜಿಗೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಟ್ವಿಟರಲ್ಲಿ. ಸೊ ಓಕೆ, ಟೇಕ್ ಕೇರ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.